ಸಾಮಾನ್ಯವಾಗಿ ಈ ಗಿಡನ ನೀವೆಲ್ಲರೂ ನೋಡಿರ್ತೀರ. ತುಂಬ ಹಳೆ ಗಿಡ ಇದು. ಈ ಗಿಡನ ನೀವು ಎಷ್ಟೇ ನೆಗ್ಲೆಕ್ಟ್ ಮಾಡಿ ಬೇಡ ಅಂತ ಎಸ್ತರೂ ಕೂಡ ಈ ಗಿಡ ಸಾಯಲ್ಲ. ನಾವೆಲ್ಲಿ ಎಸ್ತಿರ್ತೀವಿ ಅಲ್ಲೇ ಚೆನ್ನಾಗಿ ಬೆಳೀತಾ ಇರುತ್ತೆ. ಪರ್ಪಲ್ ಹಾರ್ಟ್ ಅನ್ನೋ ಹೆಸರಿಗೆ ತಕ್ಕಾಗೆ ಇಷ್ಟು ಡಾರ್ಕ್ ಪರ್ಪಲ್ ಎಲೆಗಳು ಯಾವ ಗಿಡಗಳಲ್ಲೂ ಇರಲ್ಲ. ಈ ಗಿಡನ ನೀವು ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಫುಲ್ ಸನ್ಲೈಟ್ ಅಲ್ಲೂ ಬೆಳಿಬಹುದು, ನೆರಳಲ್ಲೂ ಬೆಳಿಬಹುದು, ಸೆಮಿ ಶೇಡ್ ಅಲ್ಲೂ ಬೆಳಿಬಹುದು. ಆದ್ರೆ ಫುಲ್ ಸನ್ಲೈಟ್ ಅಲ್ಲಿ ಇಟ್ಟಾಗ ಇದ್ರ ಕಲರ್ ತುಂಬಾ ಬ್ರೈಟ್ ಆಗಿರುತ್ತೆ. ಇದ್ರ ಎಲೆಗಳು ಪೂರ್ತಿ ಪರ್ಪಲ್ ಆಗಿರುತ್ತೆ. ಪೂರ್ತಿ ನೆರಳಲ್ಲಿಟ್ಟಾಗ ಈ ಎಲೆಗಳು ಸ್ವಲ್ಪ ಗ್ರೀನ್ ಆಗಿ ಟರ್ನ್ ಆಗಿರುತ್ತೆ. ಗಿಡದಲ್ಲಿ ಪ್ರತಿಯೊಂದು ಸ್ಟೆಮ್ ಅಲ್ಲಿ ತುದಿಯಲ್ಲಿ ಒಂದು ಚಿಕ್ಕ ಹೂ ಬಿಡುತ್ತೆ. ತಿಳಿ ನೇರಳೆ ಬಣ್ಣದಲ್ಲಿ ಇರುತ್ತೆ ಆ ಹೂವು. ಇದ್ರ ಕಟ್ಟಿಂಗ್ ನ ಕೈಯಲ್ಲೇ ಮುರಿಬಹುದು. ಜಸ್ಟ್ ಒಂದು ಸಣ್ಣ ಕಟ್ಟಿಂಗ್ ತಗೊಂಡು ಹಾಕಿದ್ರು ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಪರ್ಪಲ್ ಹಾರ್ಟ್ ಗಿಡನ ನೀವು ಎಲ್ಲಿ ಬೇಕಾದ್ರೂ ಬೆಳಿಬಹುದು. ನೆಲದ ಮೇಲೆ, ಪಾಟ್ ಅಲ್ಲಿ, ಹ್ಯಾಂಗಿಂಗ್ ಪಾಟ್ ಅಲ್ಲಿ ಯಾವ ರೀತಿ ನೀವು ಶೇಪ್ ಕೊಡ್ತೀರಾ ಆ ರೀತಿ ಬೆಳೆಯುತ್ತೆ. ಹೊಸದಾಗಿ ಬೆಳೀತಾ ಇರೋ ಈ ಗ್ರೋಯಿಂಗ್ ಟಿಪ್ ಇರುತ್ತಲ್ಲ, ಇದನ್ನ ಚಿವುಟ್ತಾ ಇದ್ರೆ ತುಂಬಾ ಬುಷಿಯಾಗಿ ಬರುತ್ತೆ, ತುಂಬಾ ತಿಕ್ಕಾಗಿ ಕೂಡ ಬರುತ್ತೆ. ತಿಂಗಳಿಗೆ ಒಂದ್ಸಲ ಫರ್ಟಿಲೈಸರ್ ಕೊಡ್ತಾ ಇರಬೇಕು, ಸ್ವಲ್ಪ ಕೇರ್ ತಗೊಳ್ತಾ ಇರಬೇಕು.